ನಮಸ್ತೆ, ನಾವು ಉಡುಪಿ ಸೆರಾಕೇರಿಂದ ಇವತ್ತು ಸೆರಾಕೇರ್ ಜೆಟ್ ಸ್ಟೀಮ್ ಅನ್ನ ಬೆನಿಫಿಟ್ ಅನ್ನ ನೋಡ್ಕೊಂಡು ಬರೋಣ. ಮಾನವರಲ್ಲಿನ ಉಸಿರಾಟದ ವ್ಯವಸ್ಥೆ ಅಂತ ಹೇಳುವಂತ ಆಮ್ಲಜನಕವನ್ನ ತೆಗೆದು ಇಂಧನದ ಡೈಆಕ್ಸೈಡ್ ಅನ್ನ ಹೊರಹಾಕುವ ಮಾನವರಲ್ಲಿನ ಒಂದು ವ್ಯವಸ್ಥೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ತೆಗೆದುಕೊಳ್ಳುವ ಆಕ್ಸಿಜನ್ ನ ಮಟ್ಟ ತುಂಬಾ ಕಡಿಮೆ ಇದೆ. ಇದರಿಂದನೇ ಬಹಳಷ್ಟು ಪ್ರಾಬ್ಲಮ್ಸ್ ಗಳು ಬರ್ತಾ ಇರುವಂತದ್ದು. ನೀರು, ಗಾಳಿ, ಆಹಾರ ಎಲ್ಲವೂ ಮಾಲಿನ್ಯವಾಗಿದೆ. ಇಷ್ಟು ಮಾತ್ರವಲ್ಲ, ನಮ್ಮ ಜೀವನ ಶೈಲಿಯಿಂದಲೇ ಅದೆಷ್ಟೋ ಪ್ರಾಬ್ಲಮ್ಸ್ಗಳು ಬರ್ತಾ ಇರುವುದು ದುರದೃಷ್ಟಕರ. ಯಾವುದೇ ಒಂದು ಫಿಸಿಕಲ್ ಎಕ್ಸಸೈಸ್ ಇಲ್ಲ. ಸೊ ತುಂಬಾ ಟಾಕ್ಸಿನ್ಸ್ಗಳು ಬಾಡಿಯ ಒಳಗಡೆ ಉಳಿತಾ ಇದೆ. ಸೊ ಇದನ್ನ ಹೊರಹಾಕುವ ಒಂದೇ ಒಂದು ವಿಧಾನ ಅಂತ ಹೇಳಿದ್ರೆ ಬೆವರುವ ಮೂಲಕ ಮಾತ್ರ. ಅದು ನಮ್ಮ ಈ ಒಂದು ಜೆಟ್ ಸ್ಟೀಮರ್ ಮೂಲಕ ಮಾತ್ರ ಸಾಧ್ಯ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ದೇಹದಲ್ಲಿ ಆಕ್ಸಿಜನ್ ಮಟ್ಟವನ್ನು ಹೆಚ್ಚಿಸಲು ದಟ್ಟಾರಣ್ಯದಲ್ಲಿ ಗಿಡಮರಗಳ ಬಳಿ ಹೋಗಿ ಧ್ಯಾನ ಪ್ರಾಣಾಯಾಮದಲ್ಲಿ ತೊಡಗ್ತಾ ಇದ್ರು. ಗುಹೆಗಳಲ್ಲಿ ಸ್ಟೀಮ್ ಆವಿಯನ್ನ ತೆಗೆದುಕೊಳ್ತಾ ಇದ್ರು. ಇದಲ್ಲದೆ ಅಡ್ವಾನ್ಸ್ ಮಾಡೆಲ್ ಆಗಿ ಮರದ ಪೆಟ್ಟಿಗೆಗಳ ಮೂಲಕ ಕೂಡ ಸ್ಟೀಮನ್ನು ತಗೊಳ್ತಾ ಇದ್ರು. ಹಾಗೆ ಅವರು 100-150 ವರ್ಷಗಳ ಕಾಲ ಬದುಕ್ತಾ ಇದ್ರು. ಬಟ್ ಇವಾಗ ಮಾನವನ ಜೀವಿತಾವಧಿ ಅಂತ ಹೇಳುವಂಥದ್ದು 60ರಿಂದ 80ಕ್ಕೆ ತಲುಪಿದೆ. ಹಾಗಿದ್ರೆ ಆಕ್ಸಿಜನ್ ನಮ್ಮ ಬಾಡಿಗೆ ಯಾಕೆ ಬೇಕು, ಎಷ್ಟು ಇರಬೇಕು ಹೇಳಿದ್ರೆ, ನಮ್ಮ ದೇಹದಲ್ಲಿ ಒಂದು ಆಕ್ಸಿಜನ್ ಅಂತ ಹೇಳುವಂಥದ್ದು 95% ಎಬೋ ಇರಬೇಕಾಗ್ತದೆ. ಸೊ ಈ ಒಂದು ಆಕ್ಸಿಜನ್ ನಮ್ಮ ದೇಹಕ್ಕೆ ಏನಕ್ಕೆ ಬೇಕು ಅಂತ ಹೇಳೋದಾದ್ರೆ, ನಾವು ತಿಂದಿರುವಂತಹ ಒಂದು ಫುಡ್ ಅನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡಲಿಕ್ಕೆ, ಇಮ್ಯುನಿಟಿಯನ್ನ ಬೂಸ್ಟ್ ಮಾಡಲಿಕ್ಕೆ, ಸೆಲ್ಸ್ಗಳನ್ನು ಆಕ್ಟಿವ್ ಮಾಡಲಿಕ್ಕೆ, ಆರ್ಗನ್ಸ್ಗಳು ಕರೆಕ್ಟ್ ಆಗಿ ವರ್ಕ್ ಆಗಲಿಕ್ಕೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗಿ ಆಗಬೇಕು ಹೇಳಿದ್ರು ಕೂಡ ಆಕ್ಸಿಜನ್ ಅಂತ ಹೇಳುವಂಥದ್ದು ನಮ್ಮ ಬಾಡಿಯಲ್ಲಿ ಕರೆಕ್ಟ್ ಆಗಿ ಇರಬೇಕು. ಇದೇ ಒಂದು ಸಿಸ್ಟಮ್ ಅನ್ನ ಸೌತ್ ಕೊರಿಯನ್ ಜೆಟ್ ಸ್ಟೀಮರ್ ಮೂಲಕ ಬಂದಿದ್ದು. ನಾರ್ಮಲ್ ಸ್ಟೀಮರ್ ಮತ್ತೆ ಈ ಒಂದು ಜೆಟ್ ಸ್ಟೀಮರ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳೋದಾಗಿದ್ರೆ, ಹೈ ಕ್ವಾಲಿಟಿ ಫೈಬರ್ ಇದ್ದು ಮೆಟಲ್ ಅಲ್ಲಿ ಜೆಟ್ ಸ್ಟೋನ್ ಅನ್ನ ಹಾಕಿ ಟೆಂಪರೇಚರ್ ಮತ್ತು ಟೈಮನ್ನು ಸೆಟ್ ಮಾಡಿ ಸ್ಟೀಮನ್ನು ತಗೊಂಡಾಗ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದರೆ, ಇತ್ತೀಚೆಗೆ ಜನರು ಯಾಕೆ ಅತಿಯಾದ ತೂಕ, ಬೊಜ್ಜು, ಒಬೆಸಿಟಿ ಅಂತಹ ಪ್ರಾಬ್ಲಮ್ಸಿಂದ ಬಳಲ್ತಾ ಇದ್ದಾರೆ. ಅದೆಷ್ಟೋ ರೋಗಗಳು ಬರಲಿಕ್ಕೆ ಇವುಗಳೇ ಒಂದು ಮೈನ್ ರೀಸನ್ ಆಗಿದ್ದು. ಈ ಸ್ಟೀಮರ್ ಮೂಲಕ ನಿಮ್ಮ ಹೈಟಿಗೆ ಸರಿಯಾದ ವೆಯ್ಟ್ ಹಾಗೆ ಬಾಡಿ ಟೆಂಪರೇಚರನ್ನು ಮೈಂಟೈನ್ ಮಾಡಿ ಸುಲಭವಾಗಿ ಆರೋಗ್ಯಯುತವಾದ ಒಂದು ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಸೆರಾಕೇರ್ ಜೆಟ್ ಸ್ಟೀಮರ್ ಅಂತ ಹೇಳುವಂಥದ್ದು ಸಹಕಾರಿ. ಸೊ ಹಾಗಿದ್ರೆ ಈ ಒಂದು ಸ್ಟೀಮರ್ ಮೂಲಕ ಸ್ಟೀಮನ್ನು ತಗೊಂಡಾಗ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳೋದಾಗಿದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಹೇಳುವಂಥದ್ದು ಕರೆಕ್ಟ್ ಆಗಿ ಆಗಲಿಕ್ಕೆ, ಸ್ಕಿನ್ ಅನ್ನ ಗ್ಲೋ ಮಾಡಲಿಕ್ಕೆ, ಹಾಗೆ ಕ್ಲಿಯರ್ ಸ್ಕಿನ್ ಅನ್ನ ಪಡ್ಕೊಳ್ಳಿಕ್ಕೆ, ಸೋರಿಯಾಸಿಸ್ ನಂತಹ ಪ್ರಾಬ್ಲಮ್ಸ್ ಇರ್ಬೋದು, ಪರ್ಸನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅದೇ ರೀತಿ ಇನ್ನೂ ಹಲವಾರು ಪ್ರಾಬ್ಲಮ್ಸ್ಗಳಿಗೆ ಒಂದು ಬೆಸ್ಟ್ ರಿಸಲ್ಟ್ ಅಂತ ಹೇಳುವಂಥದ್ದು ಈ ಒಂದು ಸೆರಾಕೇರ್ ಜೆಟ್ ಸ್ಟೀಮರ್ ಮೂಲಕ ಪಡ್ಕೊಳ್ಳುವಂಥದ್ದು. ಸೊ ಇಂತಹ ಕೆಲವೊಂದು ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ, ಮತ್ತ್ಯಾಕೆ ಟೆನ್ಷನ್? ವಿಸಿಟ್ ಮಾಡಿ ಸೆರಾಕೇರ್ ಉಡುಪಿಗೆ. ಹಾಗೆ ವಿತೌಟ್ ಚಾರ್ಜಸ್ ಫ್ರೀಯಾಗಿ ನಿಮ್ಮೆಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನ ಪಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.